ಗುಡ್ ಮಾರ್ನಿಂಗ್, ನಾನು ನಿಮ್ಮ ಚಿಂತು ಸುಳ್ಳೆನಮ್ಮ. ಇಷ್ಟು ಬೇಗ ಗಂಟೆ 6 ಆಗಿಬಿಟ್ಟಿತ. ಕಣ್ಣು ಮುಚ್ಚಿ ಬಿಡುವಷ್ಟರಲ್ಲಿ ಬೆಳಿಗ್ಗೆ ಗಂಟೆ 6 ಆಗೋಯ್ತು. ಇನ್ನು ಸ್ವಲ್ಪ ಹೊತ್ತು ಮಲಗಬೇಕಿತ್ತು, ಆದರೆ ಏನು ಮಾಡೋದು, ಮಲಗಿದ್ರೆ ಮಕ್ಕಳಿಗೆ ಸ್ಕೂಲಿಗೆ ಹೋಗ್ಲಿಕ್ಕೆ ಲೇಟ್ ಆಗ್ತದೆ. ಹೀಗೆ ಅಂತ ಅಂದುಕೊಂಡೇ ಪ್ರತಿ ಹೆಣ್ಣು ಜೀವ ಬೆಳಿಗ್ಗೆ ಎದ್ದೇಳ್ತದೆ. ಬೆಳಗ್ಗೆ ಎದ್ದು ಬ್ರಷ್ ಮಾಡುವಾಗಿಂದಲೇ ಕೆಲಸದ ಬಗ್ಗೆ ಯೋಚನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಹಾಗೆ ಮುಖ ತೊಳೆದುಕೊಂಡು ಸೀದಾ ಒಳಗೆ ಬರ್ತೇವೆ. ಒಳಗೆ ಬಂದು ಚಹಾ ಇಡ್ತೇವೆ. ಇದು ನಾವು ಪೇಟೆಯಲ್ಲಿರುವ ಕಾರಣ ಸ್ವಲ್ಪ ಕೆಲಸ ಕಡಿಮೆ ಅಂತಲೇ ಹೇಳ್ಬೋದು. ಇನ್ನು ಹಳ್ಳಿ ಹೆಣ್ಣು ಮಕ್ಕಳ ಪಾಡು ಅಂತೂ ಹೇಳುವುದೇ ಬೇಡ. ದನದ ಕೆಲಸ, ತೋಟದ ಕೆಲಸ, ಹೀಗೆ ಹಲವಾರು ಕೆಲಸಗಳಿಂದ ರೆಸ್ಟ್ ಅನ್ನೋದು ಇರ್ಲಿಕ್ಕಿಲ್ಲ ಅಂತೇಳಂತೂ ನನ್ನೊಂದು ಯೋಚನೆ. ಚಾ ಇಟ್ಟಾದ ಕೂಡಲೇ ರಪ್ಪ ಅಂತೇಳಿ ಬೆಳಗಿನ ತಿಂಡಿಗೆ ರೆಡಿ ಮಾಡ್ತೇವೆ. ರಾತ್ರಿ ಇಡೀ ಯೋಚನೆ ಮಾಡಿರ್ತೇವೆ, ಏನು ಮಾಡೋದಪ್ಪ ಬೆಳಿಗ್ಗೆ ತಿಂಡಿ, ರೊಟ್ಟಿನ ದೋಸೆನ ಅಂತ ಹೇಳಿಕೊಂಡು. ಕೊನೆಗೆ ನಮ್ಮ ಮಂಗಳೂರಿನವರಿಗೆ ಸಿಗೋದು ರೊಟ್ಟಿ ಆಪ್ಷನ್ ಬಿಟ್ಟರೆ ಬೇರೆ ಏನಿಲ್ಲ. ರೊಟ್ಟಿನೇ ಮಾಡೋದಂತ ಗೊತ್ತಿರ್ತದೆ, ಆದರೂ ರಾತ್ರಿ ಇಡೀ ಯೋಚನೆ ಮಾಡಿರ್ತೇವೆ. ಅದಾದ ಕೂಡಲೇ ರಪ್ಪ ಅಂತೇಳಿ ಮನೆ ಗುಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಮನೆ ಗುಡಿಸುವಾಗ ಅಂತೂ ಪಾಪ ಗಂಡಂದಿರು ಏನಾದರೂ ಚೇರಲ್ಲಿ ಕೂತು ಮೊಬೈಲ್ ಏನಾದರೂ ಒತ್ತಿಕೊಂಡಿದ್ರೆ ಅಂತೂ ಹೇಳುದೇ ಬೇಡ. ಡಗ್ ಡಗ್ ಅಂತ ಇಡುಸುಡಿ ಅನ್ನೋ 2 ಸಲ ಗೋಡೆಗೆಲ್ಲ ಗುದ್ದಿ ಎದ್ದೇಳು ಗುಡಿಸ್ತಿದ್ದೇನೆ ಅಂತ ಹೇಳುವಂತ ಸಂದೇಶನೂ ಬೇರೆ. ಮನೆ ಗುಡಿಸಿ ಆದ ಕೂಡಲೇ ರಪ್ಪ ಅಂತೇಳಿ ಒಳಗೆ ಬಂದು ರೊಟ್ಟಿ ಹೊಯ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ರೊಟ್ಟಿ ಹೊಯ್ಯುವಾಗ ಏನಾದ್ರೂ ಮಕ್ಕಳೇನಾದ್ರೂ ಬಂದು ಕಿರಿಕಿರಿ ಮಾಡಿದ್ರಂತೂ ಹೇಳುದೇ ಬೇಡ. ಹೊರಗೆ ಕೂತು ಮೊಬೈಲ್ ಎತ್ತುವ ಗಂಡನ ಮೇಲಿನ ದ್ವೇಷವನ್ನು ಇಲ್ಲಿ ಮಕ್ಕಳ ಮೇಲೆ ತೀರಿಸಿಕೊಂಡು ಮಕ್ಕಳ ಬೆನ್ನಿಗೆ ಒಂದು 2 ಡಿಬ್ ಅಂತೇಳಿ ಗುದ್ದಿ ಗಂಡನಿಗೆ ಕೇಳುವಾಗ ಒಂದು ಟಾಂಟ್ ಎಲ್ಲ ಕೊಡ್ಲಿಕ್ಕೆ ಉಂಟು. ಇಷ್ಟೆಲ್ಲ ಕೆಲಸ ಉಂಟು, ನನಗೆ ಬೇರೆ ಕೆಲಸಕ್ಕೆ ಹೋಗ್ಬೇಕು, ಕೆಲಸ ಯಾರು ನೀನು ಅಪ್ಪ ಮಾಡ್ತಾನ? ಅಲ್ಲಿ ಕಾಲು ಕುತ್ತ ಮಾಡಿಕೊಂಡು ಮೊಬೈಲ್ ಒತ್ತಲಿಕ್ಕೆ ಆಗ್ತದೆ, ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ಕೊಂಡು ಟಾಂಟು ಕೊಟ್ಟುಕೊಂಡು ಅಲ್ಲೇ ಕೂತು ಗಬ ಅಂತ 2 ರೊಟ್ಟಿ ತಿಂದು ಹಾಗೆ ಮೇಲಿನ ಮೇಲೆ ಗ್ಯಾಸ್ ಎಲ್ಲ ಉಜ್ಜಿ ಕೆಲಸಕ್ಕೆ ಹೋಗ್ಲಿಕ್ಕೆ ರೆಡಿ ಮಾಡ್ತೇವೆ. ಗ್ಯಾಸ್ ಒರೆಸಿಕೊಂಡೆ ಬಗ್ಗೆ ನೋಡ್ತೇನೆ ಮಾರ್ರೆ, ಗಂಟೆ 8:45. ಇನ್ನೇನು ಮಾಡುದು ಅಂತೇಳಿ ರಾಪ್ ಅಂತ ಒಂದು 10 ನಿಮಿಷದಲ್ಲೇ ರೆಡಿ ಆದೆ. ಹೊರಗೆ ಬಂದು ಬಾಗಿಲ ಹಾಕಿ ನನ್ನ ಬಂಗಾರಿಗೊಂದು ಟಾಟ ಮಾಡಿ ಬುರು ಅಂತ ಇಳಿದು ಓಡಿ ಬಂದು ನನ್ನ ಹಳೆಯ ಐರಾವತವನ್ನು ಸ್ಟಾರ್ಟ್ ಮಾಡಿ ಕೆಲಸಕ್ಕೆ ಹೊರಟೇ ಬಿಟ್ಟೆ. ಇದು ನಾನು ಕೆಲಸ ಮಾಡುವ ಗಾರ್ಮೆಂಟ್ಸ್. ಅಷ್ಟೆಲ್ಲ ಮನೆಯಲ್ಲಿ ಒದ್ದಾಡಿ ಗಂಡನಿಗೆ ಟಾಂಟ್ ಎಲ್ಲ ಕೊಟ್ಟು ಮಕ್ಕಳ ಬೆನ್ನಿಗೆ 2 ಡಿಬ್ ಅಂತ ಗುದ್ದಿ ಇಲ್ಲಿ ಬಂದು ನೋಡಿದರೆ ಮಾರ್ರೆ ಕರೆಂಟ್ ಇಲ್ಲ. ಇದು ನಮ್ಮ ಸುಳ್ಯದ ಹಣೆ ಬರ. ಎಷ್ಟು ಕೋಪ ಬರ್ತದೆ ಅಂದರೆ ಮೊಟ್ಟೆಯಲ್ಲೇ ತಗೊಂಡೋಗಿ KBಗೆ ಹೊಡಿಯುವಂತಾಗ್ತದೆ. ಆದರೆ ಏನು ಮಾಡೋದು, ಮೊಟ್ಟೆಗೆ 7 ರೂಪಾಯಿ ಆಗಿದೆ ಅಂತ ಹೇಳಿಕೊಂಡು ಸುಮ್ಮನೆ ಇರ್ತೇವೆ. ಇದು ರಶ್ಮಿ ಅಂತ ಹೇಳಿಕೊಂಡು ಎಷ್ಟೊತ್ತಿಗೆ ನನ್ನ ಸೈಡ್ ವೀಡಿಯೋ ತಿರುಗಿಸ್ತಾಳಂತಲೇ ಕಾದುಕೊಂಡಿದ್ಲು ಹಾಯ್ ಮಾಡಲಿಕ್ಕೋಸ್ಕರ. ಇದಾದ ನಂತರ ನನ್ನ ಎಡ ಸೈಡಲ್ಲಿ ಕೂತ್ಕೊಳ್ತಾರೆ ಇವರು ನಿರ್ಮಲಕ್ಕ ಅಂತ ಹೇಳಿಕೊಂಡು. ನನ್ನ ಎಡ ಸೈಡ್ ಮತ್ತು ನನ್ನ ಹಿಂಬದಿ ಸೈಡಲ್ಲಿರುವ ಬಾಡಿ ಗಾರ್ಡ್ಸ್. ನನಗೆ ಇದು ನಾನಿಲ್ಲಿ ನೈಟಿ ಸ್ಟಿಚ್ ಮಾಡೋದು. ಒಂದು 20ರಿಂದ 30 ನೈಟಿಯನ್ನು ಒಟ್ಟಿಗೆ ಹಾಕಿ ಕಟ್ ಮಾಡಿ ಕೊಡ್ತಾರೆ. ಇದು ಕಟ್ ಮಾಡುವವರು ಅನಿತಕ್ಕ ಅಂತೇಳಿ, ನಮ್ಮ ಗಾರ್ಮೆಂಟ್ಸಿನ ಹಿರಿಯ ಜೀವ. ಇದು ಒಂದು 150-200 ವರ್ಷದ ಪುರಾತನ ಕಾಲದ್ದು, ತಪಸ್ಸು ಮಾಡಿ ಬಂದಂಥ ಆಯಸ್ಸಲ್ಲದು, ತನ್ನಿಂತಾನಾಗೆ ಬಂದ ಆಯಸ್ಸು. ಕಟ್ ಮಾಡಿ ಕೊಟ್ಟದನ್ನೇ ಈ ಥರ ನೀಟಾಗಿ ಜೋಡಿಸ್ಕೊಂಡು ಕಟ್ ಮಾಡಿಕೊಳ್ಳಿಕ್ಕೆ ಉಂಟು. ಅಲ್ಲಿ ನೋಡಿ ಹಿರಿಯ ಜೀವ ವೀಕ್ಷಿಸ್ತಾ ಉಂಟು, ಇವಳು ನೀಟಾಗಿ ಜೋಡಿಸ್ತಾಳ ಇಲ್ಲ ಅಂತ ಹೇಳಿಕೊಂಡು. ಕಟ್ ಮಾಡಿಸ್ಕೊಂಡು ಬಂದು ಬುರು ಅಂತ ಹೊಲಿಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಫೀಸ್ ವರ್ಕ್ ಆದ ಕಾರಣ ಒಂದು ಸಲ ಗಡಿಯಾರವನ್ನು ನೋಡ್ತೇವೆ, ಒಂದು ಸಲ ನೈಟಿಯನ್ನು ನೋಡ್ತೇವೆ. ಗಡಿಯಾರವನ್ನು ನೋಡಿಕೊಂಡು ಹೊಲಿದು ಬಿಸಾಡಿದ ನೈಟಿಯನ್ನು ವಾಪಸ್ ತಂದು ಕೊಟ್ಟು ಹೇಳ್ತಾರೆ, ಮರ್ಯಾದೆಯಲ್ಲಿ ಸರಿ ಮಾಡಿಕೊಡು, ಇಲ್ಲದಿದ್ದರೆ ತಗೊಂಡೋಗಿ ದನಿಗೆ ತೋರಿಸ್ತೇನೆ ಅಂತ. ಈ ಗಡಿಯಾರದ ಅವಸ್ಥೆಯಿಂದಾಗಿ ಮರ್ರೆ ಡಬಲ್ ಕೆಲಸವನ್ನು ಮಾಡಿಕೊಳ್ತೇವೆ. ಸರಿಯಾಗಿ 1 ಗಂಟೆ ಆಗ್ಲಿಕ್ಕೆ ಪುರ್ಸೊತ್ತಿಲ್ಲ. ಅಂಗನವಾಡಿ ಮಕ್ಕಳು ಹೇಗೆ ಸಜ್ಜಿಗೆಗೆ ಬಟ್ಟಲು ಹಿಡ್ಕೊಂಡು ಕ್ಯೂ ಅಲ್ಲಿ ಹೋಗ್ತಾರೋ ಹಾಗೇನೆ ನಮ್ಮ ಗಾರ್ಮೆಂಟ್ಸ್ ಅಲ್ಲಿ ಕೂಡ 1 ಗಂಟೆ ಆಗುವಾಗ ಬಟ್ಟಲು ಬೊಟ್ಟಿಕೊಂಡು ಮೇಲ್ಗಡೆ ಊಟಕ್ಕೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮೇಲೆ ಹೋಗಿ ನೋಡಿದ್ರೆ ಇವತ್ತು ಬಸಳೆ ಸಾಂಬಾರು. ಒಂದು ಗ್ಯಾಂಗ್ ಅಂತೂ ಮೇಲೆ ಮಹಡಿ ಮೇಲೆ ಕೂತಿದೆ, ಇನ್ನೊಂದು ಗ್ಯಾಂಗ್ ಹೊರಗಡೆ ಕೂತಿದೆ. ನಾವಿದು ಸಾರ್ವಜನಿಕರು ಊಟದ ಟೇಬಲಲ್ಲಿ ಕೂತಿದ್ದೇವೆ. ಊಟ ಮಾಡುವಾಗಂತೂ ಕೇಳಬೇಕಾ, ಯಾರ್ಯಾರ ಮನೆ ಒಳಗೆ ಯಾವುದ್ಯಾವುದೋ ಊರಿಗೆಲ್ಲ ಹೋಗಿ ಬಂದು ಊಟ ಅಂತೂ ಮುಗೀತದೆ. ಅಂತಿಂತೂ ಸಂಜೆ ಗಂಟೆ 5 ಆಯಿತು. ನಾವಂತೂ 5 ಗಂಟೆ ಆಗಲಿಕ್ಕೆ ಕಾದುಕೊಂಡಿರ್ತೇವೆ ಮನೆ ಕಡೆ ಓಡಿ ಬರಲಿಕ್ಕೆ. ಬರುವಾಗಂತೂ ಸಾವಿರಾರು ಯೋಚನೆಗಳು, ಆ ಕೆಲಸ ಆಗಬೇಕು ಈ ಕೆಲಸ ಆಗಬೇಕು ಅಂತ. ನಾನಂತೂ ಯೋಚನೆ ಮಾಡಿಕೊಂಡೆ ಬಂದೆ. ಯಜಮಾನ್ರು ನೀನೆ ಫ್ರಿಜ್ಜಲ್ಲಿ ಜ್ಯೂಸ್ ತಂದಿಟ್ಟಿದ್ದನ್ನು ನೋಡಿದ್ದೇನೆ, ಹೋಗಿ ಚಂದ 2 ಗ್ಲಾಸ್ ಕೋಲ್ಡ್ ಜ್ಯೂಸ್ ಕುಡಿದು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡುವ ಅಂತ. ಮನೆಗೆ ಬರುವಾಗಂತೂ ನನ್ನ ಬಂಗಾರಿ ನನಗೆ ಶಾಪ ಹಾಕಿಕೊಂಡೇ ಕಾದುಕೊಂಡಿತ್ತು. ಮಾರಿ ಹಿಡಿದವಳು ಒಂದು ಬೆಳಿಗ್ಗೆ ನನ್ನನ್ನು ಬಿಟ್ಟು ಹೋಗಿದ್ದಳು, ಇನ್ನೂ ಬಂದು ಎತ್ತಲಿಕ್ಕಾಗಲಿಲ್ಲ ಅಂತ. ಸೀದಾ ಬಂದೆ, ನನ್ನ ಬಂಗಾರಿಯನ್ನು ಒಂದು 2 ರೌಂಡ್ ರೋಡಲ್ಲಿ ಕರ್ಕೊಂಡು ಹೋದೆ. ಮನೆಗೆ ಬಂದು ಜ್ಯೂಸ್ ಕುಡಿಯುವಂತ ನೋಡ್ತೇನೆ ಮಾರ್ರೆ, ಜ್ಯೂಸ್ ಎಲ್ಲಿಂಟು. ನಾನು ಕೋಲ್ಡ್ ಒಂದು 2 ಗ್ಲಾಸ್ ಜ್ಯೂಸ್ ಕುಡಿಯುವಂತ ಯೋಚನೆ ಮಾಡಿದೆ. ಇಲ್ಲಿ ನೋಡಿದ್ರೆ ಇರುವುದು ಬರೀ ಅರ್ಧ ಗ್ಲಾಸ್ ಮಾರ್ರೆ. ಇನ್ನೇನು ಮಾಡೋದು, ಪಾಲಿಗೆ ಬಂದದು ಪಂಚಾಮೃತ ಅಂತ ನೆನೆಸಿದೆ, ಅರ್ಧ ಗ್ಲಾಸ್ ಜ್ಯೂಸನ್ನು ಕುಡ್ದೆ. ಇಲ್ಲಿ ನೋಡಿ ಜ್ಯೂಸ್ ಅಂತೂ ನೋಡಿ, ಚಿಕ್ಕ ಬಾಟಲಿಯಾ ದೊಡ್ಡ ಬಾಟಲಿ ಮಾರ್ರೆ. ಇದು ಯಾವಾಗ ಕುಡ್ದಿದ್ದಾರೆ, ಯಾವಾಗ ಕಾಲ್ ಮಾಡಿದ್ದಾರೆ ಒಂದು ಗೊತ್ತಿಲ್ಲ ಮಾರ್ರೆ. ಇನ್ನು ಫ್ರಿಜ್ಜಲ್ಲಿ ಕೂಡ ಒಂದು CC ಕ್ಯಾಮರಾ ಹಾಕಬೇಕು ಅಂತ ಯೋಚನೆ ಮಾಡಿದ್ದೇನೆ. ಈಗ ಇದ್ದ ಅರ್ಧಂಬರ್ಧ ಜ್ಯೂಸನ್ನು ಕುಡ್ದೆ ಸೀದಾ ಬಂದು ಬಟ್ಟೆ ಸರ್ಪಲ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ಟೆ ಸರ್ಪಲ್ ಹಾಕಿದೆ, ಸೀದಾ ಒಳಗೆ ಹೋಗಿ ಪಾತ್ರೆ ತೊಳಿಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಪಾತ್ರೆ ತೊಳೆಯುವಾಗಂತೂ ಕೇಳಬೇಕಾ, ಪ್ರತಿ ಹೆಣ್ಣು ಮಕ್ಕಳ ಆಯುಧನೇ ಇದು ಪಾತ್ರ. ಗಂಡನ ಮೇಲೆ ಏನಾದರೂ ಸಿಟ್ಟಿದ್ರೆ ಒಂದು 4 ಪಾತ್ರವನ್ನು ಡಂಗ್ ಅಂತ ಹೊತ್ತಾಕ್ತಾರೆ. ನಾನು ಕೂಡ ಅದನ್ನೇ ಮಾಡಿದೆ, ಒಂದು 4 ಪಾತ್ರವನ್ನು ಹೊತ್ತಾಕಿದೆ.
ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಜ್ಯೂಸ್ ಖಾಲಿ ಮಾಡಿದ ಬಿಸಿ ನನಗಿನ್ನು ಆರಿಲ್ಲ ಅಂತೇಳಿ ಗೊತ್ತಾಗ್ಲಿ ಅಂತ ಹೇಳಿಕೊಂಡು ಪಾತ್ರೆ ಎಲ್ಲ ತೊಳೆದಾಯ್ತು. ಇನ್ನು ಗ್ಯಾಸನ್ನೆಲ್ಲ ಕ್ಲೀನಾಗಿ ಒರೆಸಿಕೊಳ್ಳುವ ಅಂತೇಳಿ ಸೋಪ್ ಎಲ್ಲ ಹಾಕಿ ಕ್ಲೀನಾಗಿ ಒರೆಸಿಕೊಂಡು ಇನ್ನು ಅನ್ನಕ್ಕೆ ಇಡುವ ಅಂತೇಳಿ ಕುಕ್ಕರಿಗೆ ಅಕ್ಕಿ ಎಲ್ಲ ಹಾಕಿ 1-2 ಸಲ ತೊಳೆದು ಗ್ಯಾಸ್ ಎಲ್ಲ ಉರಿಸಿ ಅನ್ನಕ್ಕೆ ಕೂಡ ಇಟ್ಟಾಯಿತು. ಅನ್ನಕ್ಕಿಟ್ಟು ತಿರುಗಿ ನೋಡ್ತೇನೆ ಯಜಮಾನ್ರ ಅಂಗಡಿಯಿಂದ ರೇಷನ್ ತಂದಿಟ್ಟಿದ್ದಾರೆ. ನಾನೇ ಒಂದು ದಿವಸಕ್ಕೆ ಮೊದಲು ರೇಷನ್ದು ಚೀಟಿ ಬರೆದು ಕೊಟ್ಟಿದ್ದೆ. ಆದರೆ ನಾನು ರೇಷನಲ್ಲಿ ಬರೆದ ಐಟಮೇ ಬೇರೆ ಉಂಟು, ಇಲ್ಲಿ ಬಂದ ಐಟಮೇ ಬೇರೆ. ಅದರಲ್ಲಿ ಅರ್ಧಂಬರ್ಧ ಇಲ್ಲ, ಹುಡಿ ಇಲ್ಲ, ಸರ್ಪು ಇಲ್ಲ. ನನಗೆ ಡೌಟ್ ಬಂತು, ಇವಳು ದನ ತಿಂದಾಗೆ ತಿಂತಾಳೆ, ಸ್ವಲ್ಪ ಐಟಮ್ ಇವಳೇ ತರಲಿಂತ ಬಿಟ್ಟು ಬಂದಿರ್ಬೋದು ಅಂತ. ರೇಷನ್ ಎಲ್ಲ ತುಂಬಿಸಿಟ್ಟು ರಪ್ ಅಂತ ಹೋಗಿ ಬಟ್ಟೆ ತೊಳೆದುಕೊಂಡು ಬಂದೆ ಸ್ಪಿನ್ನಿಗೆ ಅಂತೇಳಿ ಮಿಷನಿಗೆ ಹಾಕಿದೆ. ನಾನು ಮಿಷನ್ ಇದ್ರೂ ಕೂಡ ಸ್ವಲ್ಪ ಕೈಯಲ್ಲಿ ತೊಳೆಯಿದೆ ಜಾಸ್ತಿ, ಆಗಲೇ ನನಗೆ ಸಮಾಧಾನ. ಬೇಗ ಒಣಗ್ಲಿಕ್ಕೆ ಈಸಿ ಆಗ್ತದೆ ಅಂತೇಳಿ ಸ್ಪಿನ್ನಿಗೋಸ್ಕರ ಮಿಷನಿಗೆ ಹಾಕ್ತೇನೆ ಅಷ್ಟೇ. ಬಟ್ಟೆ ಮಿಷನಿಗೆ ಹಾಕಿಕೊಂಡೆ ಬಗ್ಗೆ ನೋಡ್ತಾನೆ ಮಾರೆ ಕುಕ್ಕರಿನ ಅವಸ್ಥೆ ಕಿತಾಪತಿಯಾಗಿದೆ. ಎಲ್ಲಿ ಗ್ಯಾಸ್ ಹೋಗಬೇಕು ಅಲ್ಲಿ ಗ್ಯಾಸ್ ಹೋಗ್ತಾ ಇಲ್ಲ, ಎಲ್ಲಿ ಗ್ಯಾಸ್ ಹೋಗಬಾರ್ದು ಅಲ್ಲಿ ಗ್ಯಾಸ್ ಹೋಗ್ತಾ ಉಂಟು. ನನಗೆ ಕೈಕಾಲು ಫುಲ್ಲು ನಡಗಲಿಕ್ಕೆ ಸ್ಟಾರ್ಟ್ ಆಯಿತು. ಕುಕ್ಕರ್ನೊಳಗೆ ಏನಾದರೂ ಬಾಂಬು ಗೇಂಬು ಇರ್ಬೋದಾ ಅಂತ ರಾಪ್ ಅಂತೇಳಿ ಒಂದು ಚಂಡಿ ಬಟ್ಟೆಯನ್ನು ಮುಚ್ಚಿಟ್ಟು ಹೇಳಿದೆ, ನಾನ ನೋಡಿ ಬಿಡುವ ಅಂತ. ಒಂದು ಗಂಟೆ ಬಿಟ್ಟು ನಿಧಾನಕ್ಕೆ ಬಟ್ಟೆ ತೆಗೆದು ನೋಡ್ತೇನೆ, ಕುಕ್ಕರ್ ಅಂತೂ ಸಮಾಧಾನ ಆಗಿದೆ. ಇನ್ನು ದೂರದಲ್ಲಿ ನಿಂತು ಓಪನ್ ಮಾಡಿ ನೋಡುವ ಬಾಂಬು ಗೆಂಬು ಏನಾದರೂ ಉಂಟಾ ಅಂತ ಹೇಳಿಕೊಂಡು ನಿಧಾನವಾಗಿ ಓಪನ್ ಮಾಡಿ ನೋಡ್ತೇನೆ. ಹಬ್ಬ ಮಾರ್ರೆ, ಬದುಕಿದೆ ಬಡ ಜೀವವೇ ಅಂತೇಳಿ ದೊಡ್ಡದಾಗಿ ಒಂದು ಉಸಿರು ಬಿಟ್ಟೆ. ಅನ್ನ ಅಂತೂ ಆಯ್ತು. ಇನ್ನು ಪದಾರ್ಥಕ್ಕೆ ರೆಡಿ ಆಗ್ಬೇಕಲ್ಲ ಅಂತೇಳಿ ಒಂದು ಪಾತ್ರದಲ್ಲಿ ಒಣ ಬೀನ್ಸನ್ನು ಹಾಕಿಕೊಂಡು ಬಂದು ಹೊರಗೆ ಯಜಮಾನ್ರ ಹತ್ರ ಹೇಳಿದೆ, ಕರೆಕ್ಟ್ ಟೈಮಿಗೆ ಊಟ ಬೇಕಾ, ಇದನ್ನು ಬಿಡಿಸಿಕೊಡಿ. ಇಲ್ಲ, ಊಟ ಆಗುವಾಗ ರಾತ್ರಿ 11 ಗಂಟೆ ಆಗ್ತಾ ಅಂತೇಳಿ ಹೊರಗೆ ಇಟ್ಟು ಒಳಗೆ ಹೋಗಿ 1 ಗ್ಲಾಸ್ ನೀರು ಕುಡಿದು ಬಗ್ಗಿ ನೋಡ್ತೇನೆ ಮಾರ್ರೆ. ಜನ ನೋಡಿ ಬೀನ್ಸ್ ಬೀಜ ಬಿಡಿಸ್ಲಿಕ್ಕೆ ರೆಡಿ. ಅಂತೂ ಇಂತೂ 5 ನಿಮಿಷದಲ್ಲಿ ಬೀನ್ಸ್ ಬೀಜ ರೆಡಿ ಆಯಿತು. ಆನೆಯನ್ನು ಪಳಗಿಸ್ಲಿಕ್ಕೆ ಇದೇ ಸರಿಯಾದ ಅಸ್ತ್ರ ಅಂತ ಅಂದುಕೊಂಡೆ ಪದಾರ್ಥ ಮಾಡಲಿಕ್ಕೆ ರೆಡಿ ಮಾಡಿದೆ. ಒಂದು ಕಡೆ ಪದಾರ್ಥಕ್ಕೆ ಮಸಾಲೆ ರುಬ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಇನ್ನೊಂದು ಕಡೆ ಮೀನು ಕಾಯಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನೀವೇ ಯೋಚನೆ ಮಾಡಿ, ಒಂದು ಹೆಣ್ಣಿಗೆ ವಿಶ್ರಾಂತಿ ಅನ್ನೋದು ಎಲ್ಲಿ ಉಂಟು? ಒಂದು ಸೈಡಲ್ಲಿ ಮೀನು ಕಾಯಿಸ್ಕೊಂಡೆ, ಇನ್ನೊಂದು ಸೈಡಲ್ಲಿ ಪದಾರ್ಥ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಮಗುಚಿ ನೋಡ್ತೇನೆ, ನಮ್ಮ ಪಯಶ್ವಿನಿ ಹೊಳೆಯ ಬೊಳ್ಳದಾಗೆ ಆಗಿತ್ತು. ಸ್ವಲ್ಪ ಹೊತ್ತು ಹಾಗೆ ಕುದಿಲಿ ಅಂತ ಹೇಳಿಕೊಂಡು ಹಾಗೇನೆ ಬಿಟ್ಟೆ. ಇನ್ನೊಂದು ಸೈಡಲ್ಲಿ ಮೀನನ್ನು ತಿರುಗಿಸಿ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಮೀನು ಕಾಯಿಸಿ ಆದ ಕೂಡಲೇ ಒಗ್ಗರಣೆಯನ್ನು ಇಟ್ಟುಕೊಂಡೆ. ಒಗ್ಗರಣೆಯನ್ನು ಪದಾರ್ಥಕ್ಕೆ ಹಾಕಲಿಕ್ಕೆ ಮೊದಲು ಒಂದು ಸಲ ಬಗ್ಗೆ ಗಂಟೆ ನೋಡುವ ಅಂತೇಳಿ ನೋಡ್ತೇನೆ ಮಾರ್ರೆ. ಗಂಟೆ 9ಕ್ಕೆ ಬರೀ 10 ನಿಮಿಷ ಬಾಕಿ ಇರೋದು. ಇನ್ನು ಸ್ನಾನ ಕೂಡ ಆಗಬೇಕಲ್ಲ ಅಂತೇಳಿ ಒಗ್ಗರಣೆಯನ್ನು ತೆಗೆದು ರಪ್ ಅಂತೇಳಿ ಪದಾರ್ಥಕ್ಕೆ ಹಾಕಿಕೊಂಡೆ. ಇನ್ನು ಪರಿಮಳ ಹೊರಗೆ ಹೋಗೋದು ಬೇಡ ಅಂತೇಳಿ ರಪ್ ಅಂತೇಳಿ ಮುಚ್ಚಿಟ್ಟೆ. ಹಾಗೆ ಮುಚ್ಚಿಟ್ಟು ಸೀದಾ ಸ್ನಾನಕ್ಕೆ ಹೋಗುವ ಅಂತೇಳಿ ಸೀದಾ ಸ್ನಾನಕ್ಕೆ ಹೋದೆ. ಬಂದೆ, ಊಟ ಮಾಡುವ ಅಂತೇಳಿ ಊಟಕ್ಕೆ ರೆಡಿ ಆದೆ. ಊಟಕ್ಕೆ ರೆಡಿ ಮಾಡುವಾಗಂತೂ ರಾತ್ರಿ ಗಂಟೆ 9:30 ಆಗಿತ್ತು. ಸ್ವಲ್ಪ ಅನ್ನ ಹಾಕ್ಕೊಂಡೆ, 2 ಪೀಸ್ ಮೀನು ಹಾಕ್ಕೊಂಡೆ, ಊಟಕ್ಕೆ ಕೂತೆ. ನೀವೇ ಯೋಚನೆ ಮಾಡಿ, ಬೆಳಿಗ್ಗೆ ಬ್ರಷ್ ಮಾಡುವಲ್ಲಿಂದ ಹಿಡಿದು ರಾತ್ರಿ ಮಲಗುವ ತನಕನೂ ಸ್ವಲ್ಪ ಕೂಡ ವಿಶ್ರಾಂತಿ ಇಲ್ಲದ ಜೀವ ಅಂದರೆ ಅದು ಹೆಣ್ಣು ಮಾತ್ರ. ಈ ವಿಡಿಯೋ ನಿಮಗೆ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ.